ಲಂಚ ಲಂಚ ಸರ್ಕಾರಿ ಕಚೇರಿಯಲ್ಲಿ ಸಣ್ಣ ಕೆಲಸ ಆಗ್ಬೇಕಂದ್ರೂ ಲಂಚ. ಅದರಲ್ಲೂ ಹೆಣದ ಮೇಲೆಯೂ ನಡೆದ ಲಂಚ ಅವತಾರದ ಕರಾಳ ಅನುಭವವನ್ನ ಪುತ್ರಿಯನ್ನ ಕಳೆದುಕೊಂಡ ತಂದೆ ಹೊರಹಾಕಿದ್ದಾರೆ. ಶವ ಸಾಗಾಟದಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವವರೆಗೂ ಪ್ರತಿ ಹಂತದಲ್ಲೂ ಹಣ ಕೊಟ್ಟಿದ್ದನ್ನ ಶಿವಕುಮಾರ್ ಅನ್ನೋ ವ್ಯಕ್ತಿ ಫೇಸ್ಬುಕ್ ಪೋಸ್ಟ್ ಮೂಲಕ ಬೇಸರ ಹೊರಹಾಕಿದ್ದಾರೆ. ಇತ್ತೀಚೆಗೆ ನನ್ನ 34 ವರ್ಷದ ಮಗಳು ಸಾವನ್ನಪ್ಪಿದ್ದರು. ಆದರೆ ನಾನು ನನ್ನ ಮಗಳ ಅಂತ್ಯಕ್ರಿಯೆ ತನಕ ಎಲ್ಲದಕ್ಕೂ ಲಂಚ ಕೊಡಬೇಕಾಗಿ ಬಂತು. ಆಂಬ್ಯುಲೆನ್ಸ್ ಸಾವಿನ ಬಗ್ಗೆ ಎಫ್ಐಆರ್ ಮಾಡಲು ಮತ್ತು ಮರಣೋತ್ತರ ಪರೀಕ್ಷೆಯ ವರದಿ ಪಡೆಯಲು ಪೊಲೀಸರಿಗೆ, ಚಿತಾಗಾರದ ಸಿಬ್ಬಂದಿಗೆ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯುವುದಕ್ಕೆ ಹೀಗೆ ಪ್ರತಿಯೊಬ್ಬರಿಗೂ ನಾನು ಲಂಚ ಕೊಡಬೇಕಾಯಿತು. ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ಅಂತೂ ತುಂಬಾ ದುರಹಂಕಾರದಿಂದ ವರ್ತಿಸಿದರು. ತಂದೆಯೊಬ್ಬ ಮಗಳನ್ನ ಕಳಕೊಂಡ ದುಃಖದಲ್ಲಿದ್ದಾನೆ ಅನ್ನೋದನ್ನ ಕೂಡ ಯಾರು ಯೋಚನೆಯೂ ಮಾಡಿಲ್ಲ. ನನ್ನ ಹತ್ತಿರ ದುಡ್ಡಿದೆ, ನಾನೇನೋ ಲಂಚ ಕೊಟ್ಟೆ, ಆದ್ರೆ ಹಣವಿಲ್ಲದ ಬಡವರ ಕಥೆ ಏನು? ಅಷ್ಟಕ್ಕೂ ಶಿವಕುಮಾರ್ ಅವರಿಗೆ ಲಂಚದ ವಿಷವರ್ತುಲ ಕಾಡಿದ್ದೇಗೆ ಅಂತ ನೋಡೋದಾದ್ರೆ, ಕಸುವಿನಹಳ್ಳಿಯಲ್ಲಿ ಸೆಪ್ಟೆಂಬರ್ 18ರಂದು ಮೆದುಳು ರಕ್ತಸ್ರಾವದಿಂದ ಪುತ್ರಿ ಅಕ್ಷಯ ಮೃತಪಟ್ಟಿದ್ಲು. ಮುಂಬೈನಿಂದ ಬಂದಿದ್ದ ತಂದೆ ಶಿವಕುಮಾರ್ ಮಗಳ ಶವವನ್ನ ಖಾಸಗಿ ಆಸ್ಪತ್ರೆಗೆ ಸಾಗಿಸಿದ್ರು. ಕಸುವಿನಹಳ್ಳಿಯಿಂದ ಕೋರಮಂಗಲಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಲು 3,000 ರೂಪಾಯಿ ನಿಗದಿ ಮಾಡಲಾಗಿತ್ತು. ಆದರೆ ಡ್ರಾಪ್ ಮಾಡಿದ ಮೇಲೆ ಆತ ಹೆಚ್ಚುವರಿಯಾಗಿ 2,000 ಹಣ ಪಡೆದಿದ್ದಾನೆ. ಮರಣೋತ್ತರ ಪರೀಕ್ಷೆ ವೇಳೆ ಪೊಲೀಸರು ಕೂಡ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರಂತೆ. ಆದರೆ ಶಿವಕುಮಾರ್ ಸ್ನೇಹಿತ ಮಧ್ಯಪ್ರವೇಶಿಸಿದಾಗ ಪೊಲೀಸರು ಸುಮ್ಮನಾಗಿದ್ದಾರಂತೆ. ಇನ್ನು ಸ್ಮಶಾನದಲ್ಲೂ ಹೆಚ್ಚು ಹಣ ನೀಡಿದ್ದಾರಂತೆ. ಬಳಿಕ ಬೆಳ್ಳಂದೂರು ಠಾಣೆಗೆ ಹೋಗಿ ಯುಡಿಆರ್ ಕಾಪಿ ಪಡೆಯುವುದಕ್ಕೆ 5,000 ಲಂಚ ನೀಡಿದ್ದಾರೆ. ಕೊನೆಗೆ ಮರಣ ಪ್ರಮಾಣ ಪತ್ರ ಪಡೆಯಲು ಮಹದೇವಪುರ ಜಿಬಿಎ ಕಚೇರಿಯಲ್ಲೂ 2,000 ಲಂಚ ನೀಡಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ.